ಕಮಲಿ ಅವರೇ, ಇಂಥ ಟೈಮಲ್ಲೇ ಮುಖ್ಯವಾಗಿ ತಾಳ್ಮೆ ಮತ್ತೆ ಧೈರ್ಯವಾಗಿರಬೇಕು. ಫಸ್ಟ್ ನಿಮ್ಮ ತಲೆಯಲ್ಲಿರೋ ಕೆಟ್ಟ ಯೋಚನೆಗಳನ್ನೆಲ್ಲ ತೆಗೆದಾಕಿ. ಪ್ಲೀಸ್ ಕಮಲಿ ಅವರೇ, ಅಳ್ಬೇಡಿ. ನನಗೋಸ್ಕರ ಧೈರ್ಯವಾಗಿರಿ ಪ್ಲೀಸ್. ಏನಾಯ್ತು ಅನಿಕಾ? ಹುಷಾರು. ಅನಿಕಾ ಏನಾಗ್ತಿದೆ? ಅನಿಕಾ ಅನಿಕಾ ಏನಾಗ್ತಿದೆ? Rishi, I feel so dizzy. ಸ್ವಲ್ಪ ನೀರು ಕುಡಿ. Dad, Ajji. ಯಾರಿಗೇನೇ ಆದ್ರೂ ನಾನು ಬದುಕಿರಲ್ಲ ರಿಷಿ. ಹಾಗೆಲ್ಲ ಮಾತಾಡಬೇಡ ಆಂಟಿ, ನೀವು ಭಯ ಪಡಬೇಡಿ. ಅಟ್ಲೀಸ್ಟ್ ಇವಳಿಗೆ ಸಮಾಧಾನ ಮಾಡಲಿ. ನೋ ರಿಷಿ, ನನ್ನಿಂದ ಆಗ್ತಿಲ್ಲ. ಐ ವಾಂಟ್ ಲಿವ್. ಇಫ್ ಎನಿಥಿಂಗ್ ಹ್ಯಾಪನ್ಸ್ ನಾನು ಬದುಕಲ್ಲ. ಅನಿಕಾ ಪ್ಲೀಸ್ ಸಮಾಧಾನ ಮಾಡ್ಕೊ. ರಿಷಿ ಸರ್, ಇಷ್ಟೊತ್ತಾಯ್ತು, ಇನ್ನ ಡಾಕ್ಟ್ರು ಆಚೆ ಬಂದಿಲ್ಲ. ನಂಗೆ ಯಾಕೋ ಭಯ ಆಯ್ತೈತೆ ಸರ್. ಡೋಂಟ್ ವರಿ ಕಮಲಿ ಅವರೇ, ಏನೂ ಆಗಲ್ಲ. ರಿಷಿ, ನಾನು ಹೋಗಿ ನೋಡ್ಲಾ? ಐ ಕಾಂಟ್ ವೇಟ್ ಲೈಕ್ ದಿಸ್. ನನಗೂ ತುಂಬಾ ಭಯ ಆಗ್ತಿದೆ. ಬೇಡ ನಿಕಾ, ಡಾಕ್ಟ್ರೇ ಬರ್ತಾರೆ.
ಅಲ್ವಾ? ಅಜ್ಜ ಅಜ್ಜಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಟ್ ಹೇಳಿ ಡಾಕ್ಟರ್. ಡಾಕ್ಟರ್ ಹೇಳಿ ಡಾಕ್ಟರ್. ದಿ ಆರ್ ಇನ್ ಕ್ರಿಟಿಕಲ್ ಸ್ಟೇಟ್. ಈಗೇನು ಹೇಳೋಕ್ಕಾಗಲ್ಲ. ಐ ಕ್ಯಾನ್ ಓನ್ಲಿ ಸೇ ಅಜ್ಜಾಜಿಗೆ ಏನೂ ತೊಂದರೆ ಆಗಲ್ಲ. ಡಾಕ್ಟರ್ ನೋಡಿ, ನನ್ನ ಚಂದ್ರನ ಹೇಗಾದ್ರೂ ಮಾಡಿ ಉಳಿಸಿ, ಉಳಿಸ್ಕೊಡಿ ಡಾಕ್ಟರ್ ಪ್ಲೀಸ್. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಡೋಂಟ್ ವರಿ ಕಮಲಿ ಅವರೇ, ದೇವ್ರಿದ್ದಾನೆ. ಮಂಗಳಮ್ಮ ಚಂದ್ರು ಅಂಕಲ್ಗೆ ಏನೂ ಆಗಲ್ಲ, ಅಳ್ಬೇಡಿ. ಸರ್, ನಾವು ಹೋಗಿ ನೋಡ್ಬೋದಾ? ಸಾರಿ ಸರ್, ಈಗ ಯಾರನ್ನೂ ಅಲೋ ಮಾಡೋಕ್ಕಾಗಲ್ಲ. ಸರ್, ನಾನು ನೋಡಬೇಕು ಸರ್, ಆಚೆ ನಿಂತ್ಕೊಂಡೆ ನೋಡ್ತೀನಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಆಮೇಲೆ ಕಳಿಸ್ತೀನಿ. ಆಂಟಿ ಕೂತ್ಕೊಳ್ಳಿ. ವಾಟ್? ಹೌದಾ? ಅದೇ ಅನ್ಕೊಂಡೆ, ನೀವೇ ಕಳ್ಸಿದ್ದೀರಾ? ಓಕೆ ಓಕೆ, ಎಲ್ಲಿದ್ದೀರಾ ಇವಾಗ?
ಅಯ್ಯೋ, ಇಲ್ಲಿ ನಡೀತಿರೋ ಡ್ರಾಮಾನ ನೋಡೋಕ್ಕೆ ನೀವಿಲ್ಲಿರ್ಬೇಕಿತ್ತು. ಯಾಕೆ ಕೇಳ್ತೀರಾ? ಮಾಮ್ ಒಳ್ಳೆ ಸತ್ಯವಾನ್ ಸಾವಿತ್ರಿ ಥರ ಚಂದ್ರು ಅಂತ ಓವರಾಗಿ ಆಡ್ತಿದ್ದಾರೆ. ಅದಂತೂ ನಿಜ ಅಮ್ಮಮ್ಮ. ನಾವು ಅಂದ್ಕೊಂಡಿದ್ದ ಕೆಲಸ ಅದ್ಭುತವಾಗಿ ನಡೀತು. ನಾವಿದನ್ನು ಸೆಲೆಬ್ರೇಟ್ ಮಾಡಲೇಬೇಕು. ಋಷಿ, ನಾನು ಈಗಲೇ ಚಂದ್ರನ ನೋಡಬೇಕು. ಪ್ಲೀಸ್ ಡಾಕ್ಟರ್ನ ಕರಿ. ನಾನು ಈಗಲೇ ಅವ್ರನ್ನ ನೋಡಬೇಕು. ಆಂಟಿ ಪ್ಲೀಸ್, ಡಾಕ್ಟರ್ ಹೇಳಿದ್ರಲ್ಲ ಅವ್ರು ಕ್ರಿಟಿಕಲ್ ಆಗಿದ್ದಾರೆ ಅಂತ. ಲೆಟ್ಸ್ ವೇಟ್. ಅವ್ರಿಗೇನೂ ಆಗಲ್ಲ. ಚಂದ್ರನೇ ಡ್ರೈವ್ ಮಾಡಿದ್ದಾರೆ. ಯಾವತ್ತೂ ತುಂಬಾನೇ ಕೇರ್ಫುಲ್ ಆಗಿ ಡ್ರೈವ್ ಮಾಡೋರು. ಹೇಗೆ ಆಕ್ಸಿಡೆಂಟ್ ಆಯ್ತು? ಹೌದು, ಮಾಮ್ ಎಲ್ಲಿ? ನನಗೆ ಫೋನ್ ಮಾಡಿ ಹೇಳಿದ್ದೆ ಅವರು. ಕಾಣ್ತಿಲ್ವಲ್ಲ? ರಿಷಿ, ಮಾಮ್ ಎಲ್ಲಿ? ಗೊತ್ತಿಲ್ಲ ಆಂಟಿ. ಅನಿಕಾ ಮತ್ತೆ ಅವರು ಒಂದೇ ಕಾರಲ್ಲಿ ಬಂದರು. ಆಮೇಲೆ ಎಲ್ಲೋದ್ರು? ಆಕ್ಸಿಡೆಂಟ್ ಟೈಮಲ್ಲಿ ಅವರಿಬ್ರು ಒಟ್ಟಿಗೆ ಇದ್ದೀರಾ? ಹೌದು, ಬೇರೆ ಕಾರಲ್ಲಿ ಬರ್ತಿದ್ರು. The mobile number you have dialed is currently busy. Please try again later. ಸರ್ ಬನ್ನಿ, ಡಾಕ್ಟರ್ ಕರೀತಿದ್ದಾರೆ. ಈಗ ಕೆಸ್ರಿನ್ ಕಮ್ಲಿ ಬದುಕಿದ್ರು ಸತ್ತಂಗೆ. ಅವಳಿಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ ಅನ್ನೋದು ಸರಿನೇ. ಬಟ್ ಅಮ್ಮಮ್ಮ, ಅವಳು ಬದುಕ್ಬಿಟ್ಲಲ್ಲ ಅನ್ನೋ ಕೊರಗು ಇದ್ದೇ ಇದೆ. ಅವಳ ಕಥೆನೂ ಮುಗಿಸ್ಬಿಟ್ಟಿದ್ರೆ ಹೆವೆನ್ಲಿ ಫೀಲ್. ಎಲ್ಲನೂ ಪ್ರಿಸೈಸಾಗಿ ಮುಗೀತಲ್ಲ ಅಂತ ಒಂದು ದೊಡ್ಡ ನೆಮ್ಮದಿ ಸಿಕ್ತಿತ್ತು ಅಮ್ಮಮ್ಮ. ಎಲ್ಲ ಈ ಋಷಿಯಿಂದಾನೆ. ಬರಲ್ಲ ಅಂತಿದ್ದವನು ಅದು ಎಲ್ಲಿಂದ ಬಂದನೋ ಅವಳನ್ನ ಸೇವ್ ಮಾಡೋಕ್ಕೆ. ಅವನಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಳು ಶಿವನ್ ಪಾದ ಸೇರಿರೋಳು. ಅಮ್ಮಮ್ಮ, ಯು ನೋ ವಾಟ್? ಮಾಮ್, ನೀವು ಡ್ಯಾಡ್ ಹೇಗಿದ್ದಾರೆ? ಡಾಕ್ಟರ್ ಹತ್ರ ಮಾತಾಡ್ಸ್ಕೊಂಡು ಬಂದ್ರಾ? ಯಾರು ಫೋನಲ್ಲಿ? ಅದು ನಾನು ಹಲೋ ಫೋನ್ ಕಟ್ಟಾಗಿದೆ. ಬೇಬಿ, ಅಮ್ಮಮ್ಮ ತಾನೆ?
ಎಲ್ಲಿಗೆ ಹೋಗಿದ್ದಾರೆ ಅವರು ಅಮ್ಮಮ್ಮನೇ ನಿಮ್ಮನ್ನ ಬರೋಕ್ಕೆ ಹೇಳಿದ್ರ ಮಾಮ್. ಅದು ಐ ಥಾಟ್ ಈ ವಿಷಯ ನಿಮಗೆ ಹೇಳೋದೇ ಬೇಡ ಅಂತ ಅಂದ್ಕೊಂಡಿದ್ದೆ, ನೀವು ತುಂಬ ಗಾಬರಿ ಮಾಡ್ಕೋತೀರಾ ಅಂತ. ಬಟ್ ಅಮ್ಮಮ್ಮನೇ ನಿಮ್ಗೆ ಕಾಲ್ ಮಾಡಿಬಿಟ್ರಾ? ಬೇಬಿ, ನೀವೇನು ಹೇಳಿಲ್ಲ ಅಂದರೆ ನನಗೇನು ಗೊತ್ತಾಗಿಲ್ಲ ಅಂದ್ಕೊಂಡಿದ್ದೀರಾ? ಆಕ್ಸಿಡೆಂಟ್ ಹೇಗಾಯಿತು? ಹೇಗಾಯಿತು ಅಂದರೆ ನಾವು ಹಿಂದೆ ಬೇರೆ ಕಾರಲ್ಲಿ ಬರ್ತಿದ್ವಿ. ಕತೆ ಹೇಳೋದನ್ನ ನಿಲ್ಲಿಸು ಬೇಬಿ. ಏನಾಯ್ತು ಅಷ್ಟನ್ನು ಹೇಳಿ. ಹಲೋ, ನಾನು ನಿಮ್ಮ ಜೊತೆನೇ ಇದ್ದವಳು. ನಿಮ್ಮ ಪ್ಲ್ಯಾನ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಡೋಂಟ್ ಫರ್ಗೆಟ್. ಹೇಳು, ಆಕ್ಸಿಡೆಂಟ್ ಹೇಗಾಯ್ತು? ನೀವು ಮಾತ್ರ ಬೇರೆ ಕಾರಲ್ಲಿ ಯಾಕಿದ್ರಿ ಬೇಬಿ? ಈ ಮಾಮ್ ಇಲ್ಲಿಲ್ಲ ಯಾಕೆ? ಮಾಮ್, ನೀವು ಕೇಳೋದು ನೋಡಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿರೋ ಹಾಗಿದೆ. ನೀವು ನಮ್ಮ ಜೊತೆ ಇರಬೇಕಿತ್ತು, ಆಗ ಅರ್ಥ ಆಗೋದು. ಏನು ಅರ್ಥ ಆಗಿರೋದು? ನಂದು ಮತ್ತೆ ಅಮ್ಮಮ್ಮನ ಕಷ್ಟಗಳು. ನೀವೇನೋ ಗೌರಿ ನಿಮ್ಮ ಸೌತಿ ಅಂತ ಇಲ್ಲಿರೋಕ್ಕಾಗದೆ ಹೊಟ್ಟೋದ್ರಿ. ಬಟ್ ನಾನು ಎಲ್ಲಿಗೆ ಹೋಗ್ಬೇಕಿತ್ತು? ನೀವು ಹೋದ್ಮೇಲೆ ನಾವಿಬ್ರು ಏನೇನು ಕಷ್ಟ ಅನುಭವಿಸಿದ್ವಿ ಅಂತ ಗೊತ್ತಾ ನಿಮಗೆ? ಇನ್ಮೇಲಿಂದ ನಿಮ್ ಜಾಗ ಇಲ್ಲಲ್ಲ, ಅಲ್ಲಿ ಚಪ್ಪಲಿ ಬಿಡೋ ಜಾಗ. ಇನ್ಮೇಲೆ ಎಲ್ಲ ಉಸ್ತುವಾರಿ ಕಮಲಿದು. ಇವ್ರು ಏನಿದ್ರು ಕೆಲಸದವರಷ್ಟೇನೆ. ಇಷ್ಟೆಲ್ಲ ಹಿಂಸೆ ಕೊಟ್ಟರು ಅವ್ರು ನಿಮಗೆ? ನಾನು ಹೇಳುವಾಗ ಸ್ವಲ್ಪ ಕಡಿಮೆನೇ ಹೇಳಿರ್ತೀನೋ ಏನೋ, ಆದರೆ ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ವಿ. ಅಂದರೆ ಅವರೆಲ್ಲ ಸೇರ್ಕೊಂಡು ನಿಮಗೆ ಟಾರ್ಚರ್ ಕೊಟ್ಟರು ಅಂತ ನೀವಿಬ್ರು ಸೇರ್ಕೊಂಡು ಆಕ್ಸಿಡೆಂಟ್ ಪ್ಲಾನ್ ಮಾಡಿದ್ರಾ?